ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣೀ ಜಹ್ನುಕನ್ಯಾ ಪ್ರವಾಹವತ್. ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಇವತ್ತಿನ ಶುಭ ಮುಹೂರ್ತದಲ್ಲಿ ಸರ್ವೋತ್ತಮನಾದ ಜ್ಞಾನದೇವತೆಯಾದ ಹಯಗ್ರೀವರೂಪಿಯಾದ ಭಗವಂತನ ಒಂದು ವಿಶೇಷವಾದ ಸನ್ನಿಧಾನ ಇಲ್ಲಿ ಬಂದಿದೆ. ಇದು ಹಯಗ್ರೀವ ಕ್ಷೇತ್ರವಾಗಿದೆ. ಈ ಹಯಗ್ರೀವ ಕ್ಷೇತ್ರದಲ್ಲಿ ಹಯಗ್ರೀವ ದೇವರ ಸನ್ನಿಧಾನ ಜ್ಞಾನ ಕಾರ್ಯಕ್ಕಾಗಿಯೇ ತಮ್ಮ ಜೀವನವನ್ನು ಮೀಸಲಾಗಿಟ್ಟ ಸಮರ್ಪಣೆ ಮಾಡಿದಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನ. ನಿರಂತರವಾಗಿ ಶಾಸ್ತ್ರಗಳ ಸಚ್ಚಾಸ್ತ್ರಾಮಲ ಭಾವಬೋಧ ಕಿರಣೈ ಸಂವರ್ಧಯನ್ ಮಧ್ವಸತ್ ಸಿದ್ಧಾಂತಾಬ್ಧಿಂ ಅನಂತ ಶಿಷ್ಯ ಕುಮುದೌ ರಾತಂ ವಿಕಾಸಂನಯನ್. ಉದ್ಭೂತೋ ರಘುವರಿಯ ತೀರ್ಥ ಜಲಧೇ ಸ್ಥಾಪತ್ರಯಂ ತ್ರಾಸಯನ್ ಯಸ್ತಂ ನೌಮಿ ರಘುತ್ತಮಾಖ್ಯ ಶಶಿನಂ ಶ್ರೀ ವಿಷ್ಣು ಪಾದಾಶ್ರಯಂ ಅಂತ ಹೇಳಿದಂತೆ ಶಾಸ್ತ್ರಗಳ ಪಾಠ ಪ್ರವಚನಗಳಿಗಾಗಿ, ಗ್ರಂಥಲೇಖನಕ್ಕಾಗಿ, ಶಿಷ್ಯ ಪ್ರಶಿಷ್ಯಾದಿಗಳಿಂದ ಸದ್ಗ್ರಂಥಗಳ ನಿರ್ಮಾಣವನ್ನು ಮಾಡಿಸುವುದಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದಂತಹ, ತಮ್ಮ ಪುಣ್ಯವನ್ನು ಧಾರೆ ಎರೆದು ಕೊಟ್ಟಂತಹ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಅವರ ಒಂದು ವಿಶಿಷ್ಟವಾದ ಸನ್ನಿಧಾನ. ಅದರಂತೆ ಅದಕ್ಕೂ ಮೊದಲು ಜೀವೋತ್ತಮರಾದ ಮುಖ್ಯಪ್ರಾಣದೇವರ ಸನ್ನಿಧಾನ ಇಲ್ಲಿ ಬಂದಿದೆ. ಸರ್ವಮೂಲ ಗ್ರಂಥಗಳ ಉಪದೇಶವನ್ನು ಮಾಡಿ ತತ್ವಜ್ಞಾನದ ಧಾರೆಯನ್ನು ಹರಿಸಿದವರು, ಜಗತ್ತಿನಲ್ಲಿಯೇ ತತ್ವಜ್ಞಾನದ ಪ್ರತಿಷ್ಠಾಪನೆಯನ್ನು ಮಾಡಿದಂತಹ, ಎಲ್ಲರ ಮನಸ್ಸಿನಲ್ಲಿ ತತ್ವಜ್ಞಾನವನ್ನು ಕೊಡುವ, ತತ್ವಜ್ಞಾನವನ್ನು ಪಡೆದುಕೊಂಡವರಿಗೆ ಮೋಕ್ಷವನ್ನೂ ಕೊಡುವಂತಹ ಮಹಾನುಭಾವರು. ಅಂತಹ ಮುಖ್ಯಪ್ರಾಣದೇವರ ಸನ್ನಿಧಾನ, ಅನಂತರದಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನ. ಈ ಎಲ್ಲ ದೇವರ, ಮುಖ್ಯಪ್ರಾಣದೇವರ, ರಘುತ್ತಮ ತೀರ್ಥರ ಪರಮಾನುಗ್ರಹಕ್ಕೆ ಪಾತ್ರರಾಗಿ, ಅವರೆಲ್ಲರ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಸನ್ನಿಧಾನವನ್ನು ಪಡೆದುಕೊಂಡಂತಹ ನಮ್ಮ ಗುರುಗಳು 50 ವರ್ಷಗಳವರೆಗೆ ವೇದಾಂತ ಸಾಮ್ರಾಜ್ಯವನ್ನು ಆಳಿ, ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ, ಹಯಗ್ರೀವ ದೇವರ ಪೂಜೆಯನ್ನು ಮಾಡಿ, ವಿಶೇಷವಾಗಿ ಆ ಹಯಗ್ರೀವ ದೇವರ ಕರುಣೆಗೆ ಪಾತ್ರರಾದ ನಮ್ಮ ಗುರುಗಳ ಒಂದು ಪವಿತ್ರವಾದ ವಿಶಿಷ್ಟವಾದ ಸನ್ನಿಧಾನವೂ ಕೂಡ ಈ ಕ್ಷೇತ್ರದಲ್ಲಿ ಬಂದಿದೆ. ಅಂತಹ ಹರಿವಾಯು ಗುರುಗಳು ಅಂತ ನಾವು ಹೇಳ್ತೇವೆ. ಏನೇ ಕಾರ್ಯ ಮಾಡಬೇಕಾದರೆ ಹರಿವಾಯು ಗುರುಗಳ ಅನುಗ್ರಹ ಬೇಕು ಅಂತ. ಇಲ್ಲಿ ಮೂರೂ ಸೇರಿದೆ. ಹರಿ ವಾಯು ಗುರುಗಳ ಸನ್ನಿಧಾನ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಬಂದಿದೆ. ನಿನ್ನೆ ದಿವಸ ಸ್ವಲ್ಪ ಹಯಗ್ರೀವ ದೇವರ ಮಹಿಮೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟ ಮಹಿಮೆಯನ್ನೂ ಸ್ಮರಿಸಿದ್ದೇವೆ. ಶ್ರೀಮದಾಚಾರ್ಯರು ಹೇಳಿದ ಮಹಿಮೆ ಅದು ಉಪನಿಷತ್ತಿನಲ್ಲಿ ಹೇಳಿದಂಥದ್ದು. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ಅಂತ. ಯಾವಾಗಲೂ ಸಕಲ ವಿದ್ಯೆಗಳನ್ನು ಉಚ್ಚಾರಣೆ ಮಾಡ್ತಾರೆ, ಉಪದೇಶ ಮಾಡ್ತಾ ಇರ್ತಾರೆ ಅಂತ. ಅದನ್ನು ವೇದ ಹೇಳುತ್ತದೆ, ಉಪನಿಷತ್ತು ಹೇಳುತ್ತದೆ. ಅಸ್ಯ ನಿಶ್ವಸಿತಮೇತದ್ ಋಗ್ವೇದೋ ಯಜುರ್ವೇದ ಅಂತ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಾದಿ ಸಕಲ ವೇದಗಳು ಹಾಗೂ ಪೌರುಷೇಯ ಗ್ರಂಥಗಳು ಯಾವಾಗಲೂ ಅವರ ಮುಖದಿಂದ ಎಷ್ಟು ಅನಾಯಾಸವಾಗಿ ಬರ್ತದೆ ಅಂದರೆ ಶ್ವಾಸ ಬಿಡುವುದಕ್ಕೆ ನಮಗೆ ಹೇಗೆ ಯಾವ ಶ್ರಮ ಇಲ್ಲ,
ಅಷ್ಟು ಅನಾಯಾಸವಾಗಿ ಸಕಲ ಶಾಸ್ತ್ರಗಳನ್ನು ಉಪದೇಶ ಮಾಡುವಂತಹ ಮಹಾನುಭಾವರು, ಸರ್ವೋತ್ತಮನಾದಂತಹ ದೇವರು ಹಯಗ್ರೀವ ದೇವರು ಅಂತ ಉಪನಿಷತ್ತು ವರ್ಣನೆ ಮಾಡುತ್ತದೆ. ಅಂತಹ ಮಹಾನುಭಾವರು ಹಯಗ್ರೀವ ದೇವರು. ಆ ಹಯಗ್ರೀವ ದೇವರ ಒಂದು ವಿಶಿಷ್ಟವಾದ ಸನ್ನಿಧಾನ ಇದೀಗ ನೀವು ಕೇಳಿದಂತೆ ಎಲ್ಲಿ ಹಯಗ್ರೀವ ದೇವರ ಪ್ರಾದುರ್ಭಾವ ಆಗಿದೆ ಅಂತಹ ಒಂದು ಪವಿತ್ರವಾದ ಕ್ಷೇತ್ರದಿಂದ ಆ ಮೃತ್ತಿಕೆ ಇಲ್ಲಿ ಬಂದಿದೆ ಅಂದರೆ ಹಯಗ್ರೀವ ದೇವರ ಪೂರ್ಣ ಕಾರುಣ್ಯ ಇದೆ ಅಂತ ಅರ್ಥ. ಅದು ಬಹಳ ಕಷ್ಟದಿಂದ ತಂದು ಇಲ್ಲಿ ಅದನ್ನು ಸೇರಿಸಿದ್ದಾರೆ. ನೀವೆಲ್ಲ ಹಯಗ್ರೀವ ದೇವರ ಸುಳಾದಿಯನ್ನು ಮಹಿಳೆಯರು ಭಕ್ತಿಯಿಂದ 8 ಲಕ್ಷ ಸಂಖ್ಯೆಯಲ್ಲಿ ಪಾರಾಯಣ ಮಾಡಿದ್ದೀರಿ. 8 ಲಕ್ಷ ಸಂಖ್ಯೆಯಲ್ಲಿ ವಿದ್ವಾಂಸರು ಮಂತ್ರದ ಜಪವನ್ನು, ಹಯಗ್ರೀವ ಮಂತ್ರದ ಜಪವನ್ನು ಮಾಡಿದ್ದಾರೆ. ಹಯಗ್ರೀವ ನಾಮಲೇಖನವನ್ನು 50 ಲಕ್ಷ ಮಾಡಿ ಇನ್ನೂ 50 ಲಕ್ಷ ಮಾಡುವವರಿದ್ದೀರಿ. ಹೀಗೆ ಎಲ್ಲ ರೀತಿಯಿಂದ ಭಕ್ತರು ಹಯಗ್ರೀವ ದೇವರನ್ನು ಭಕ್ತಿಯಿಂದ ಕರೆದರೆ ಹಯಗ್ರೀವ ದೇವರು ಇಲ್ಲಿ ಬರದೇ ಹೇಗಿರ್ತಾರೆ? ಪೂರ್ಣವಾದ ಹಯಗ್ರೀವ ದೇವರ ಸನ್ನಿಧಾನ ಇದೆ. ಶ್ರೀಮಠದಲ್ಲಿ ಸಾಕ್ಷಾತ್ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಪೂಜೆ ಮಾಡಿ ಅನಂತ ಸನ್ನಿಧಾನವನ್ನು ತುಂಬಿದ ಹಯಗ್ರೀವ ಶಾಲಿಗ್ರಾಮ ಇದೆ. ಲಕ್ಷ್ಮೀ ನಾರಾಯಣ ಶ್ರೀ ಹಯಮುಖದಧಿಕೃದ್ವಾಮನ ಶ್ರೀಧರೇಶು ವ್ಯಾಸಾಶಾ ಜೇತ್ರ ರಾಮಾವನಿಜನಿ ಸಹಿತ ಶ್ರೀಜಗನ್ಮೂಲರಾಮನ್ ಎಂಬುದಾಗಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ವರ್ಣನೆ ಮಾಡಿದ್ದಾರೆ. ಹಾಗೆ ಆ ಹಯಗ್ರೀವ ಶಾಲಿಗ್ರಾಮ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಸ್ವಯಂ ಪೂಜೆ ಮಾಡಿದ ಅನಂತ ಸನ್ನಿಧಾನದಿಂದ ಕೂಡಿದ ಹಯಗ್ರೀವ ಶಾಲಿಗ್ರಾಮ ಇಲ್ಲಿದೆ. ಅಂತಹ ಹಯಗ್ರೀವ ಶಾಲಿಗ್ರಾಮ ವೇದವ್ಯಾಸದೇವರು, ವ್ಯಾಸಮುಷ್ಟಿಗಳು, ರಾಮದೇವರು ಇಲ್ಲಿ ಬಂದಿದ್ದಾರೆ ಅಂದರೆ ತನ್ನಷ್ಟಕ್ಕೆ ತಾನೇ ಹಯಗ್ರೀವ ದೇವರು ಇಲ್ಲಿ ಸನ್ನಿಹಿತರಾಗಿದ್ದಾರೆ. ನಾವು ಪ್ರತಿಷ್ಠೆ ಮಾಡೋದು ಅನ್ನುವುದು ಕೇವಲ ನಿಮಿತ್ತ ಮಾತ್ರ. ಶ್ರೀಮದ್ ಆಚಾರ್ಯರ ಒಂದು ವಿಶಿಷ್ಟವಾದ ತಪಸ್ಸಿನ ಮಹಿಮೆಯಿಂದಲೇ ಇಲ್ಲಿ ಹಯಗ್ರೀವ ದೇವರು ಸನ್ನಿಹಿತರಾಗಿದ್ದಾರೆ. ಎಲ್ಲ ನಮ್ಮ ರಘುಕರ್ಣಾಚಾರ್ಯರ ನೇತೃತ್ವದಲ್ಲಿ ಎಲ್ಲ ಋತ್ವಿಜರು, ವಿದ್ವಾಂಸರು ಅತ್ಯಂತ ಭಕ್ತಿಶ್ರದ್ಧೆಗಳಿಂದ ಅನೇಕ ದಿನಗಳಿಂದ ಇಲ್ಲಿ ಹೋಮ ಹವನಗಳನ್ನು ಮಾಡಿ ಅತ್ಯಂತ ಕ್ರಮಬದ್ಧವಾಗಿ ಆ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಟ್ಟಿದ್ದಾರೆ. ನಿನ್ನೆ ತಿಳಿದಂತೆ ಇನ್ನೊಂದು ವಾದಿರಾಜ ಶ್ರೀಪಾದಂಗಳವರು ಮಾಡಿದ ಶ್ಲೋಕದ ಭಾವವನ್ನು ತಿಳಿಯೋಣ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಮನುಷ್ಯನಿಗೆ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರುವುದಕ್ಕೆ ಕಾರಣ ಪಾಪಗಳು. ಒಳ್ಳೆಯ ಮಾತು ಬರೋದಿಲ್ಲ ಅಂದರೆ ಅದಕ್ಕೆ ಕಾರಣವೂ ಪಾಪ. ಜ್ಞಾನ ಇಲ್ಲ ಅಂದರೆ ಅದಕ್ಕೆ ಕಾರಣವೂ ಏನೋ ಒಂದು ಪಾಪ ಇರ್ತದೆ. ಜನ್ಮಾಂತರದಲ್ಲಿ ಮಾಡಿದ ಪಾಪದಿಂದ ಜ್ಞಾನದಲ್ಲಿ, ವಾಕ್ಶಕ್ತಿಯಲ್ಲಿ, ಆರೋಗ್ಯದಲ್ಲಿ ಎಲ್ಲದರೊಳಗೂ ತೊಂದರೆ. ಎಲ್ಲದಕ್ಕೆ ಮೂಲ ಪಾಪ. ಹೀಗಾಗಿ ಆರೋಗ್ಯ ಕೊಡಬೇಕಾದರೂ ಧನ್ವಂತರಿ ನಮ್ಮ ಪಾಪಗಳನ್ನು ಕಳೆದು ಆಮೇಲೆ ನಮಗೆ ಆರೋಗ್ಯ ಕೊಡಬೇಕು. ಯಾಕೆಂದರೆ ಪಾಪ ಇದ್ರೇ ಅನಾರೋಗ್ಯ ಬರೋದು. ಅದಕ್ಕಾಗಿಯೇ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಧನ್ವಂತರಿ ಶಬ್ದದ ವ್ಯಾಖ್ಯಾನ ಮಾಡುವಾಗ ಧನ್ವ ಅಂದರೆ ಪಾಪ ಅಂತ ಅರ್ಥ ಹೇಳ್ತಾರೆ. ಅದರಿಂದ ನಮ್ಮನ್ನು ತಾರಣೆ ಮಾಡ್ತಾನೆ, ಉದ್ಧಾರ ಮಾಡ್ತಾನೆ. ಆದ್ದರಿಂದ ಧನ್ವಂತರಿ. ಹಾಗೆ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮನೂ ಕೂಡ ನಮಗೆ ಜ್ಞಾನ ಕೊಡಬೇಕು ಅಂದರೆ ಜ್ಞಾನಕ್ಕೆ ಪ್ರತಿಬಂಧಕವಾದಂತಹ ಪಾಪಗಳನ್ನು ಪರಿಹಾರ ಮಾಡಬೇಕು. ಅದಕ್ಕಾಗಿ ವಾದರಾಜ ಶ್ರೀಪಾದಂಗಳವರಂತಾರೆ, ಹಯಗ್ರೀವ ಹಯಗ್ರೀವ ಅಂತ ನೀವು ಸ್ಮರಣೆ ಮಾಡಿದರೆ ಪಾಪಗಳೆಲ್ಲ ಬಿಟ್ಟು ದೂರ ಓಡಿ ಹೋಗ್ತವೆ. ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ನಿಮಗೆ ಬರ್ಬೋದು. ವಾದಿರಾಜ ಶ್ರೀಪಾದಂಗಳವರು ಅಂತಹ ಮಹಾನುಭಾವರು, ಜ್ಞಾನಿ ವರೇಣ್ಯರು, ಇದು ಉದಾಹರಣೆ ಏನು ಕೊಟ್ಟಿದ್ದಾರೆ? ದರಿದ್ರಮಿವ ಯೋಷಿತಃ ಅಂತ. ಹೆಣ್ಣು ಮಕ್ಕಳು ದಾರಿದ್ರ್ಯ ಇದೆ ಅಂತ ಗೊತ್ತಾದರೆ ಅಂತಹ ಪುರುಷನನ್ನು ಬಿಟ್ಟು ಬಿಡ್ತಾರೆ ಅಂತ. ದರಿದ್ರನಾದ ಹಣ ಇಲ್ಲದ ಒಬ್ಬ ಪುರುಷನನ್ನು ಹೆಣ್ಣು ಮಕ್ಕಳು ಬಿಟ್ಟು ಹೋಗುವಂತೆ ಪಾಪಗಳು ಬಿಟ್ಟು ಹೋಗ್ತವೆ ಅಂತ ಹೇಳಿದ್ದಾರೆ. ಪಾಪಗಳು ಬಿಟ್ಟು ಹೋಗ್ತವೆ ಅನ್ನೋದು ಬಹಳ ಸಂತೋಷ. ಆದರೆ ಒಂದು ಹೆಣ್ಣು ತನ್ನ ಗಂಡ ದರಿದ್ರ ಅಂತ ಬಿಟ್ಟು ಹೋದರೆ ಅದು ತಪ್ಪಲ್ವ? ಅಂತಹ ತಪ್ಪಾದದ್ದನ್ನು ಇಲ್ಲಿ ಉದಾಹರಣೆಗೆ ಯಾಕೆ ಕೊಡಬೇಕು ಅಂತ. ಅವನು ದರಿದ್ರನೋ ಶ್ರೀಮಂತನೋ
ಒಮ್ಮೆ ಅವನು ಪತಿಯಿಂದ ಮೇಲೆ ಅವನ ಕೈ ಬಿಡಬಾರದು. ಇದು ನಿಜವಾದಂತಹ ಧರ್ಮ. ಹೀಗಿರುವಾಗ ಅದನ್ನ್ಯಾಕೆ ಉದಾಹರಣೆ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ವಾದಿರಾಜ ಶ್ರೀಪಾದಂಗಳವರಂತಹ ಜ್ಞಾನಿಗಳು ಹಾಗೆ ಉದಾಹರಣೆ ಕೊಡೋದಕ್ಕೆ ಸಾಧ್ಯವೇ? ಎಷ್ಟು ಗಂಭೀರವಾಗಿ ವಾದಿರಾಜ ಶ್ರೀಪಾದಂಗಳವರು ಶಬ್ದ ಪ್ರಯೋಗ ಮಾಡಿದ್ದಾರೆ ನೋಡಿ. ಅಲ್ಲಿ ಪತಿಂ ಅಂತ ಹೇಳಲೇ ಇಲ್ಲ ಅವರು, ದರಿದ್ರಮಿವ ಯೋಷಿತಃ ಅಂತ ಇಷ್ಟೇ ಹೇಳಿದ್ದಾರೆ. ಹಾಗಾದರೆ ದರಿದ್ರಮಿವ ಯೋಷಿತಃ ಅಂತ ಇಲ್ಲಿ ಬಿಟ್ಟು ಹೋಗೋದು ಯಾವುದು? ಪಾಪ. ಯಾರನ್ನು ಬಿಟ್ಟು ಹೋಗುತ್ತೆ? ಹಯಗ್ರೀವನ ಸ್ಮರಣೆ ಮಾಡಿದ ಭಕ್ತರನ್ನು ಪಾಪಗಳು ಬಿಟ್ಟು ಹೋಗ್ತವೆ ಅಂತ. ಅಂದರೆ ಪಾಪಗಳು ಕೆಟ್ಟದ್ದು. ಹಯಗ್ರೀವ ದೇವರ ಸ್ಮರಣೆ ಮಾಡಿದವ ಸಾತ್ವಿಕ ಭಕ್ತ. ಅಂತಹ ಸಾತ್ವಿಕನಾದ ಭಕ್ತನನ್ನು ಈ ದುಷ್ಟ ಪಾಪಗಳೆಲ್ಲ ಬಿಟ್ಟು ಹೋಗ್ತವೆ ಅಂತ. ಹಾಗಾದರೆ ಇದಕ್ಕೆ ತಕ್ಕ ಹಾಗೆ ಉದಾಹರಣೆ ಇರಬೇಕಲ್ವ. ಅಲ್ಲಿ ದರಿದ್ರ ಅವನು ಭಕ್ತ, ಅವನು ವಿರಕ್ತ. ಬಿಡುವಂತಹ ಹೆಣ್ಣು ಅವಳು ವಿಷಯಗಳಲ್ಲಿ ಆಸಕ್ತಳಾದಂತಹ ಒಂದು ಹೆಣ್ಣು. ಮದುವೆ ಮಾಡಿಕೊಂಡ ಗಂಡನನ್ನು ಬಿಟ್ಟದ್ದಕ್ಕೆ ಉದಾಹರಣೆ ಕೊಡಲಿಲ್ಲ, ಅದಕ್ಕೆ ಸಮ್ಮತಿ ಕೊಟ್ಟಾಗ ಆಗತ್ತೋ ಏನೋ. ಹಾಗಾದರೆ ಇಲ್ಲಿ ಒಳ್ಳೆಯ ವ್ಯಕ್ತಿಯನ್ನು ನಾಮಸ್ಮರಣೆ ಮಾಡಿದವನನ್ನು ಕೆಟ್ಟ ಪಾಪಗಳು ಬಿಡ್ತವೆ. ಹಾಗೆ ಒಬ್ಬ ದರಿದ್ರ ಅಂದರೆ ಇಲ್ಲಿ ಧನದ ಬಗ್ಗೆ ಆಸಕ್ತಿ ಇಲ್ಲದಂತಹ, ಭಗವಂತನ ಕಡೆಗೆ ಮನಸ್ಸನ್ನು ಇಟ್ಟಂತಹ ನಿಷ್ಕಿಂಚನರು ಅಂತ ಭಾಗವತದ ಶಬ್ದ ಅದು. ನಿಷ್ಕಿಂಚನರು ಅಂತ. ಅವರ ಹತ್ರ ಏನಿರೋದಿಲ್ಲ, ಅವರ ಹತ್ರ ಭಗವಂತನ ಭಕ್ತಿಯೇ ಒಂದು ದೊಡ್ಡ ಧನ, ವೈರಾಗ್ಯವೇ ಅವರ ಭಾಗ್ಯ. ಅಂತಹ ದರಿದ್ರರು ಯಾರಿದ್ದಾರೋ ಅಂಥವರ ಹತ್ತಿರನೇ ಹೋಗೋದು ಬೇಡ, ಅವರನ್ನು ಮದುವೆ ಮಾಡಿಕೊಳ್ಳೋದು ಬೇಡ ಅಂತ ವಿಷಯದ ಬಗ್ಗೆ ಆಸಕ್ತಿ ಇರುವಂತಹ ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಳ್ಳದೆ ದೂರ ಇರ್ತಾರೆ ಅಂತ ಅಷ್ಟೇ ಅರ್ಥ. ಹೊರತು ಮಾಡಿಕೊಂಡ ಗಂಡನನ್ನು ಬಿಟ್ಟದ್ದಕ್ಕೆ ಇದು ಉದಾಹರಣೆ ಅಲ್ಲ. ಅಂತಹ ವಿರಕ್ತರಾದವರು ಯಾರಿದ್ದಾರೆ ಅವರ ಸಹವಾಸವೇ ಬೇಡ ಅಂತ ವಿಷಯದಲ್ಲಿ ಆಸಕ್ತಿ ಇರುವ ಹೆಣ್ಣು ಮಕ್ಕಳು ದೂರ ಇರ್ತಾರೆ. ಹಾಗೆ ಪಾಪಗಳು ದೂರ ಇರುತ್ತವೆ ಎನ್ನುವುದು ಅವರ ಅಭಿಪ್ರಾಯ. ದರಿದ್ರ ಅಂದರೆ ಒಂದರ್ಥ ಹಣ ಇಲ್ಲದವ ಅಂತ, ಹಣ ಬೇಕಾಗಿಲ್ಲ ಅವನಿಗೆ ಅಂತ, ಹಣದ ಬಗ್ಗೆ ಆಸಕ್ತಿ ಇಲ್ಲ. ಇನ್ನೊಂದು ವಿಷ್ಣು ಭಕ್ತ ಅಂತ. ದರ ಅಂದರೆ ಶಂಖ, ದರಿ ಅಂದರೆ ವಿಷ್ಣು, ಶಂಖವನ್ನು ಧಾರಣೆ ಮಾಡಿದಂತಹ ವಿಷ್ಣು. ಆ ದರಿಯ ಕಡೆಗೆ ಯಾರ ಮನಸ್ಸು ದ್ರವಣ ಮಾಡುತ್ತೋ ಅವನು ದರಿದ್ರ ಅಂದರೆ ವಿಷ್ಣು ಭಕ್ತ ಅಂತ ಅರ್ಥ. ದರಿದ್ರಂ ವಿಷ್ಣು ಭಕ್ತನಾದಂತಹ ವಿರಕ್ತನಾದಂತಹ ವ್ಯಕ್ತಿ ಯಾರೋ ಅಂಥವನನ್ನು ಕೇಶವೇ ತ್ವನ್ಯಥಾ ಬುದ್ಧಿ ಯೋಷಿತ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಯೋಷಿತ್ ಅನ್ನುವ ಶಬ್ದಕ್ಕೆ ಬರೀ ಹೆಣ್ಣು ಅಂತ ಅರ್ಥ ಇಲ್ಲ. ಭಗವಂತನ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಏನಿದೆ ಆ ಮಿಥ್ಯಾಜ್ಞಾನಕ್ಕೆ ಯೋಷಿತ್ ಅಂತ ಕರೆದಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಹಾಗಾಗಿ ಯೋಷಿತ್ ಅಂದರೆ ತಪ್ಪು ತಿಳುವಳಿಕೆ. ವಿಷ್ಣು ಭಕ್ತನಾದ ಪರಮಾತ್ಮನಿಗೆ ಶರಣು ಹೋದ ವ್ಯಕ್ತಿಗೆ ಎಂದಿಗೂ ತಪ್ಪು ತಿಳುವಳಿಕೆ ಬರೋದಿಲ್ಲ. ಅವನಿಗೆ ಯಥಾರ್ಥ ಜ್ಞಾನವನ್ನು ಕೊಟ್ಟು ಹಯಗ್ರೀವ ದೇವರು ಉದ್ಧಾರ ಮಾಡುತ್ತಾರೆ ಎನ್ನುವ ದೃಷ್ಟಿಯಲ್ಲಿ ದರಿದ್ರಂ ಅಂದರೆ ದರಿದ್ರ ಅಂದರೆ ಯಾರು? ಹಯಗ್ರೀವನ ಭಕ್ತ ಅಂತ. ಹಯಗ್ರೀವ ಬರೇ ಶಂಖ ಹಿಡ್ಕೊಂಡಾನ, ಬೇಕಾದಷ್ಟು ಹಿಡ್ಕೊಳ್ಳಿ. ಮೊದಲು ಹಿಡ್ಕೊಂಡದ್ದಂತೂ ಶಂಖ, ಶಂಖಾಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ. ಆ ಹಯಗ್ರೀವನ ವರ್ಣನೆ ಮಾಡುವಾಗ ಶ್ರೀಮದಾಚಾರ್ಯರು ಮೊದಲು ತೆಗೆದುಕೊಂಡದ್ದು ಶಂಖವನ್ನು, ಮುಂದೆ ಬೇಕಾದ್ದಿರಲಿ, ಮೊದಲು ತೆಗೆದುಕೊಂಡದ್ದು ಶಂಖ ಅಲ್ವಾ. ಹಾಗಾದರೆ ದರಿ ಅಂದರೆ ಶಂಖವನ್ನು ಧಾರಣೆ ಮಾಡಿದ ಹಯಗ್ರೀವ. ದರಿದ್ರ ಆ ಹಯಗ್ರೀವನನ್ನು ಭಜಿಸುವ, ಅವನ ಕಡೆಗೆ ಮನಸ್ಸು ಮಾಡುವಂತಹ ಹಯಗ್ರೀವನ ಭಕ್ತ. ಆ ಹಯಗ್ರೀವನ ಭಕ್ತನಾದಂತಹ ವ್ಯಕ್ತಿ ಯಾರೋ ಅಂತಹ ವ್ಯಕ್ತಿಗೆ ಯೋಷಿತ್ ಅಂದರೆ ಕೇಶವೇ ತ್ವನ್ಯಥಾ ಬುದ್ಧಿ ಯೋಷಿತ್. ಆ ಭಗವಂತನ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಎನ್ನುವುದು ಸರ್ವಥಾ ಬರೋದಿಲ್ಲ. ಹಾಗೇನೇ ಪಾಪಗಳು ಯಾವುದು ಬರೋದಿಲ್ಲ ಅನ್ನುವುದು ವಾದಿರಾಜರ ಹಾರ್ದ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಅಂತಹ ಆ ಹಯಗ್ರೀವ ದೇವರ ವಿಶೇಷವಾದ ಸ್ಮರಣೆಯನ್ನು ಎಲ್ಲರೂ ಮಾಡಿ ಉತ್ತಮವಾದ ಜ್ಞಾನವನ್ನು ಪಡೆದುಕೊಂಡು ಜ್ಞಾನಕ್ಕೆ ಪ್ರತಿಬಂಧಕವಾಗುವ ಎಲ್ಲ ಪಾಪಗಳನ್ನು ಕಳೆದುಕೊಂಡು ವಿಶೇಷವಾಗಿ ಧನ್ಯರಾಗಬೇಕು. ಇಂತಹ ಒಂದು ಹಯಗ್ರೀವ ದೇವರ ಸನ್ನಿಧಾನ, ಪ್ರಾಣದೇವರ ರಘುತ್ತಮರ ನಮ್ಮ ಗುರುಗಳ ಒಂದು ವಿಶೇಷವಾದ ಸನ್ನಿಧಾನ, ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಕೋಟಿ ಅವರ ಸ್ತೋತ್ರ ಪಾರಾಯಣದ ಯಜ್ಞವನ್ನು ಈ ವರ್ಷ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಎಲ್ಲ ಕಡೆಗೆ ನೀವು ಮಾಡ್ತಾ ಇದ್ದೀರಿ.
ಇದೇ ಸಂದರ್ಭದಲ್ಲಿ ರಘುತ್ತಮರು ನಿಮ್ಮ ಸ್ತೋತ್ರದ ಪಠನಕ್ಕೆ ಪ್ರಸನ್ನರಾಗಿ ನಿಮ್ಮ ಊರಿಗೆ ಬಂದಿದ್ದಾರೆ ಅಂದರೆ ದೊಡ್ಡದಾದಂತಹ ಭಾಗ್ಯ ನಿಮ್ಮದು. ಇಂತಹ ಉತ್ತಮವಾದ ಊರು ಇನ್ಯಾವುದಿರಲಿಕ್ಕೆ ಸಾಧ್ಯ? ಉತ್ತಮ ಊರು ಕೊಯಮುತ್ತೂರು. ಇಷ್ಟು ಉತ್ತಮವಾದಂತಹ ಊರು ಯಾವುದಿರಲಿಕ್ಕೆ ಸಾಧ್ಯ ಅಂತ ಇದನ್ನು ನೋಡಿದರೆ ಜನ ಹೇಳಬೇಕು. ಹೀಗಾಗಿ ನಿಮ್ಮ ಊರಿಗೆ ಆ ಹೆಸರು ಬಂದುಬಿಟ್ಟಿದೆ, ಕೊಯಮುತ್ತೂರು ಅಂತ. ಅಂತಹ ಉತ್ತಮವಾದ ಸನ್ನಿಧಾನ ಬಂದಿದೆ. ನಮ್ಮ ಗೋಟೆ ನರಸಿಂಹಾಚಾರ್ಯರು ವಿಶೇಷವಾಗಿ ಇದರ ನೇತೃತ್ವವನ್ನು ವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಮ್ಮ ನಾರಾಯಣರಾಯರು ಸಂಪೂರ್ಣವಾಗಿ ಈ ದೇವಸ್ಥಾನದ ನಿರ್ಮಾಣಕ್ಕೆ ತಮ್ಮ ಎಲ್ಲ ವಿಶೇಷವಾದ ಸೇವೆಯನ್ನು ಮಾಡಿ ಈ ಭವನದ ನಿರ್ಮಾಣವನ್ನು ಮಾಡಿಸಿ ಹಯಗ್ರೀವ ದೇವರ ಪ್ರತಿಮೆ, ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸ್ವಾಮಿಗಳವರ ವೃಂದಾವನದ ಸೇವೆ ಎಲ್ಲವನ್ನು ಮಾಡಿ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಅದರಂತೆ ಹಿಂದೆ ನಮ್ಮ ವೆಂಕಟರಮಣ ಅವರು ಭೂದಾನವನ್ನು ಮಾಡಿ ಇಲ್ಲಿ ಮಠದ ನಿರ್ಮಾಣ ಆ ಸಂದರ್ಭದಲ್ಲಿ ಆಗಬೇಕಾದರೆ ಒಂದು ವಿಶೇಷವಾದ ಉದಾರ ಮನಸ್ಸಿನ ದಾನವನ್ನು ಮಾಡಿ ಪರಿಶ್ರಮದಿಂದ ಈ ಕಾರ್ಯವನ್ನು ಮಾಡಿದ್ದಾರೆ. ನಮ್ಮ TS ರಾಘವೇಂದ್ರನವರು ಆ ಸಂದರ್ಭದಿಂದಲೂ ಮಾರ್ಗದರ್ಶಕರಾಗಿದ್ದು ಈ ಭವನದ ಮಠದ ನಿರ್ಮಾಣದ ಹಿನ್ನೆಲೆಯಲ್ಲಿ ವಿಶಿಷ್ಟ ಸೇವೆಯನ್ನು ಮಾಡಿದ್ದಾರೆ. ಅದಲ್ಲದೆ ಇಷ್ಟೊತ್ತು ನಮ್ಮ ನರಸಿಂಹಾಚಾರ್ಯರು ಹೇಳಿದ ಹಾಗೆ ಅನೇಕ ದಾನಿಗಳು, ನಮ್ಮ ಇಂಜಿನಿಯರು, ಇವರೆಲ್ಲ ನಿಸ್ವಾರ್ಥವಾಗಿ ನಿಶ್ಶುಲ್ಕವಾಗಿ, ಕೃಷ್ಣಮೂರ್ತಿ ಅತ್ಯಂತ ನಿಸ್ವಾರ್ಥವಾಗಿ ಇವರೆಲ್ಲ ಸೇವೆಯನ್ನು ಮಾಡಿದ್ದಾರೆ. ಎಲ್ಲ ದಾನಿಗಳ ಹೆಸರು ಹೇಳಲಿಕ್ಕಾಗದೇ ಇದ್ದಷ್ಟು ದಾನಿಗಳು ಕೊಯಮುತ್ತೂರಲ್ಲಿ ಇದ್ದೀರಿ. ಅವರೆಲ್ಲರ ಹೆಸರನ್ನು ನಮ್ಮ ನರಸಿಂಹಾಚಾರ್ಯರು ತಿಳಿಸಿದ್ದಾರೆ. ಆ ಎಲ್ಲರಿಗೂ ಮುಖ್ಯ ಉದ್ದೇಶ ಇಲ್ಲಿ ನಿರಂತರವಾಗಿ ಶಾಸ್ತ್ರಗಳ ಪಾಠ ಪ್ರವಚನಗಳು ನಡೆಯಬೇಕು, ಜ್ಞಾನವೃದ್ಧಿಯಾಗಬೇಕು, ಧರ್ಮದ ವೃದ್ಧಿಯಾಗಬೇಕು. ಧರ್ಮವೃದ್ಧಿಯಾಗಿ ಇರುವವರು ಹಯಗ್ರೀವ ದೇವರು. ಅದಕ್ಕಾಗಿಯೇ ಶ್ರೀಮದ್ ಭಾಗವತದಲ್ಲಿ ಹಯಗ್ರೀವ ದೇವರ ಬಗ್ಗೆ ಹೇಳುವಾಗ ಓಂ ನಮೋ ಭಗವತೆ ಧರ್ಮಾಯ ಆತ್ಮಶೋಧನಾಯ ನಮಃ ಅಂತ ಆ ಹಯಗ್ರೀವ ದೇವರನ್ನು ಧರ್ಮ ಎಂಬ ಹೆಸರಿನಿಂದಲೇ ಕರೆದದ್ದುಂಟು. ಧರ್ಮದ ವೃದ್ಧಿ, ಜ್ಞಾನದ ವೃದ್ಧಿ. ಹೀಗಾಗಿ ಇಲ್ಲಿರುವ ಹಯಗ್ರೀವ ಧರ್ಮಜ್ಞಾನವರ್ಧನ ಹಯಗ್ರೀವ ಎಂಬುದಾಗಿ ನಾವು ಇದು ನಮ್ಮ ಶಬ್ದ ಅಲ್ಲ, ಇದು ಭಾಗವತದ ಶಬ್ದ. ಅಂತಹ ಧರ್ಮಜ್ಞಾನಗಳ ವೃದ್ಧಿಗಾಗಿ ಹಯಗ್ರೀವ ದೇವರ ಉಪಾಸನೆಯನ್ನು ನೀವು ಮಾಡಿದ್ದೀರಿ. ಆ ಹಯಗ್ರೀವ ದೇವರ ಅನುಗ್ರಹದಿಂದ ನಿರಂತರ ಧರ್ಮ ಕಾರ್ಯಗಳು, ಜ್ಞಾನ ಕಾರ್ಯಗಳು ಇಲ್ಲಿ ನಡೆಯಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.